ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಸುಮಾರು 1 ವರ್ಷದ ಹಿಂದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿದ್ದಂತಹ ಆ ಒಂದು ಭಯೋತ್ಪಾದಕ ದಾಳಿ ಭಾರತ ಯಾವತ್ತೂ ಕೂಡ ಮರೆಯಲಾಗದಂತಹ ಘಟನೆ. ಅವತ್ತು ಆ ದಾಳಿಯಲ್ಲಿ ಉಗ್ರರು ಮೊದಲ ಪ್ರವಾಸಿಗರ ಹೆಸರನ್ನ ಕೇಳಿ ಅವರ ಧರ್ಮ ಏನು ಅಂತ ಕೇಳಿ ಆಮೇಲೆ ಕಲ್ಮಾ ಪಠಿಸೋದಕ್ಕೆ ಹೇಳ್ತಾರೆ. ಕಲ್ಮಾ ಪಠಿಸೋದಕ್ಕೆ ಸಾಧ್ಯ ಆಗದವರನ್ನ ನಿರ್ದಯವಾಗಿ ಸಾಯಿಸಿಬಿಡ್ತಾರೆ. ಯಾಕೆ ಈಗ ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಮುಂಬೈಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಝೈದ್ ಜುಬೇರ್ ಅನ್ಸಾರಿ ಅನ್ನುವಂತಹ ವ್ಯಕ್ತಿ 2 ಹಿಂದೂಗಳ ಹತ್ರ ಮೊದಲು ಅವರ ಧರ್ಮವನ್ನ ಕೇಳಿದಾನೆ. ಆಮೇಲೆ ಅವರಿಗೆ ಕಲ್ಮಾ ಓದೋದಕ್ಕೆ ಹೇಳಿದಾನೆ. ಅವರಿಗೆ ಕಲ್ಮಾ ಪಠಿಸೋದಕ್ಕೆ ಬರಲ್ಲ ಅಂತ ಅಂದಾಗ ಚಾಕುವಿನಿಂದ ಅವರ ಕೊಲೆಗೂ ಕೂಡ ಪ್ರಯತ್ನವನ್ನ ಮಾಡಿದಾನೆ. ಇಲ್ಲಿವರೆಗೂ ಹೇಗಿತ್ತು? ಪಾಕಿಸ್ತಾನದ ಉಗ್ರರು ಬಂದು ನಮ್ಮ ಭಾರತದಲ್ಲಿ ಹಿಂದೂಗಳ ಜೀವವನ್ನ ತೆಗಿತಾ ಇದ್ರು, ಅವರ ಧರ್ಮವನ್ನ ಕೇಳ್ತಾ ಇದ್ರು, ಕಲ್ಮಾ ಪಠಿಸೋದಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ರು, ಧರ್ಮದ ಹೆಸರಲ್ಲಿ ಹತ್ಯೆಗಳನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ಅದೇ ರೀತಿಯಾದಂತಹ ಭಯೋತ್ಪಾದಕ ಮನಸ್ಥಿತಿ ಭಾರತೀಯರಿಗೆ ಕೂಡ ಬಂದಿರುವಂಥದ್ದು ನಿಜಕ್ಕೂ ದುರಂತ. ಅಂತಹ ಭಯೋತ್ಪಾದಕ ಮನೋಭಾವ ಇವತ್ತು ಮುಂಬೈಯಂತಹ ನಗರಗಳಿಗೆ ಕೂಡ ತಲುಪಿದೆ ಅಂತಂದ್ರೆ ಎತ್ತ ಸಾಗ್ತಾ ಇದೆ. ಜುಬೇರ್ ಅನ್ಸಾರಿ ಅಂತಹ ವ್ಯಕ್ತಿಗಳು ಇವತ್ತು ಹಿಂದೂಗಳ ವಿರುದ್ಧ ದ್ವೇಷವನ್ನ ಇಟ್ಕೊಂಡು ಅವರ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ವಾ? ಯಾವ ಹೆಸರಲ್ಲಿ? ಧರ್ಮದ ಹೆಸರಲ್ಲಿ, ತನ್ನ ಮತದ ಹೆಸರಲ್ಲಿ. ವೀಕ್ಷಕರ, ಮೊದಲು ಇಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ನೋಡೋಣ. ಜುಬೇರ್ ಅನ್ಸಾರಿ ಹತ್ರದ ಒಂದು ಮಸೀದಿಯ ವಿಳಾಸವನ್ನ ಕೇಳೋದಕ್ಕೆ ಅಂತ 2 ಸೆಕ್ಯೂರಿಟಿ ಗಾರ್ಡ್ಗಳ ಹತ್ರ ಹೋಗ್ತಾನೆ. ಆ 2 ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಹಿಂದೂಗಳೇ ಆಗಿದ್ರು. ಅವರ ಹೆಸರು ಸುಭದ್ರ ಸೇನ್ ಮತ್ತೆ ರಾಜ್ಕುಮಾರ್ ಮಿಶ್ರಾ ಅಂತ. ಈ ಸೆಕ್ಯೂರಿಟಿ ಗಾರ್ಡ್ಗಳು ನಮಗೆ ಆ ಮಸೀದಿ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ, ನಮಗೆ ದಾರಿ ಕೂಡ ಗೊತ್ತಿಲ್ಲ ಅಂತ ಪಾಪ ಹೇಳಿ ಬಿಡ್ತಾರೆ. ಇದಾದ ನಂತರ ಜುಬೇರ್ ಅನ್ಸಾರಿ ಅವ್ರ ಹತ್ರ ನಿಮ್ಮ ಧರ್ಮ ಏನು ಅಂತ ಕೇಳ್ತಾನೆ. ನೀವು ಹಿಂದೂಗಳ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅವರು ಹೌದು, ನಾವು ಹಿಂದೂಗಳು ಅಂತ ಅವ್ರು ಹೇಳ್ತಾ ಇದ್ದ ಹಾಗೇನೆ ಈ ಜುಬೇರ್ ಅವರಿಗೆ ಕಲ್ಮಾ ಓದೋದಕ್ಕೆ ಹೇಳಿದಾನೆ. ಅವರಿಗೆ ಕಲ್ಮಾ ಪಠಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಜುಬೇರ್ ಅನ್ಸಾರಿ ತನ್ನ ಜೇಬಿನಿಂದ ಚಾಕುವನ್ನ ತೆಗೆದು ಅವರ ಮೇಲೆ ದಾಳಿಯನ್ನ ಮಾಡಿ ಕೊಲೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಈ ಘಟನೆ ನಡೆದಂತಹ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಅದರ ಫುಟೇಜ್ಗಳ ಆಧಾರದಲ್ಲಿ ಈಗ ಜುಬೇರ್ ಅನ್ಸಾರಿಯನ್ನ ಪತ್ತೆ ಹಚ್ಚಿದ್ದಾರೆ. ನೋಡಬಹುದು, ನೀವು ಈ ಒಂದು ಫೋಟೋವನ್ನು ನೋಡಬಹುದು. ಇಲ್ಲಿ ಜುಬೇರ್ ಅನ್ಸಾರಿ ಒಬ್ಬ ಗಾರ್ಡ್ ಜೊತೆಗೆ ನಿಂತಿರೋದು ಕಾಣಿಸುತ್ತೆ. ಇದಾದ ತಕ್ಷಣ ಆತ 2 ಮೇಲೂ ಕೂಡ ದಾಳಿಯನ್ನ ಮಾಡಿದಾನೆ, ಅದೇ ಚಾಕುವಿನಿಂದ. ವೀಕ್ಷಕರೇ, ಈ ಘಟನೆಯ ನಂತರ ಪೊಲೀಸರು ಜುಬೇರನ್ನ ಬಂಧಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಜುಬೇರ್ ಅನ್ಸಾರಿಯ ಮನೆಯಿಂದ ಒಂದಷ್ಟು ಕೈ ಬರಹದ ನೋಟ್ಸ್ಗಳು ಸಿಕ್ಕಿವೆ. ಆ ನೋಟ್ಸ್ಗಳಲ್ಲಿ ಲೋನ್ ವೋಲ್ಫ್ ಅಟ್ಯಾಕ್ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಆತ ಉಗ್ರ ಸಂಘಟನೆ ಐಸಿಸ್ ಸೇರ್ಪಡೆ ಆಗುವಂತ ಇಚ್ಛೆಯನ್ನ ಕೂಡ ಅದರಲ್ಲಿ ವ್ಯಕ್ತಪಡಿಸಿದ್ದಂತೆ. 2 ಹಿಂದೂಗಳ ಮೇಲೆ ಮಾಡಿದಂತ ಈ ಒಂದು ದಾಳಿಯನ್ನ ಆತ ತನ್ನ ಉಗ್ರ ಮಾರ್ಗದ ಮೊದಲ ಹೆಜ್ಜೆ ಅಂತ ಹೇಳ್ಕೊಂಡಿದ್ದಾನೆ. ಅಂದ್ರೆ ಆತನಿಗೆ ಈಗ ಇರುವಂತಹ ಗುರಿ ಒಂದೇ, ನಾನು ಉಗ್ರ ಆಗಬೇಕು, ನಾನು ಐಸಿಸ್ಗೆ ಸೇರ್ಪಡೆ ಆಗಬೇಕು, ಎಷ್ಟು ಹಿಂದೂಗಳನ್ನ ಸಾಧ್ಯ ಆಗುತ್ತೋ ಅಷ್ಟು ಹಿಂದೂಗಳನ್ನ ಸಾಯಿಸಬೇಕು. ಈಗ ಒಂದಷ್ಟು ಮಂದಿಗೆ ಪ್ರಶ್ನೆ ಇರಬಹುದು, ಆ ಲೋನ್ ವೂಲ್ಫ್ ಅಂದ್ರೆ ಏನು ಅನ್ನುವಂಥದ್ದು. ಲೋನ್ ವೂಲ್ಫ್ ಅಂತಂದ್ರೆ ಯಾವುದೇ ದೊಡ್ಡ ನೆಟ್ವರ್ಕ್ ಅಥವಾ ಟೀಮ್ ಇಲ್ಲದೆ ಒಬ್ಬನೇ ಸಿಂಗಲ್ ಆಗಿ ತನ್ನ ಸ್ವಂತ ಶಕ್ತಿಯಿಂದ ದೊಡ್ಡ ಮಟ್ಟದ ದಾಳಿಯನ್ನ ನಡೆಸೋ ವ್ಯಕ್ತಿ. ಸದ್ಯಕ್ಕೀಗ ಮಹಾರಾಷ್ಟ್ರದ ATS ಆಗಿರಬಹುದು, NI ಆಗಿರಬಹುದು, ಇವರೆಲ್ಲರೂ ಸೇರಿ ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಜುಬೇರ್ ಅನ್ಸಾರಿಯ ಮನೆಯಿಂದ ಒಂದು ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಅದೇ ರೀತಿ ಕುರ್ಆನ್ನ 3 ಪ್ರತಿಗಳು ಪತ್ತೆ ಆಗಿವೆ. ಈಗ ಆತನ ಮೊಬೈಲ್ ಹಾಗೆ ಲ್ಯಾಪ್ಟಾಪ್ಗಳ ಪರಿಶೀಲನೆ ಆದ ನಂತರ ಆತ ಯಾವುದಾದ್ರೂ ವಿದೇಶಿ ಹ್ಯಾಂಡ್ಲರ್ಗಳ ಜೊತೆಗೆ ಅಥವಾ ದೊಡ್ಡ ನೆಟ್ವರ್ಕ್ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಿದ್ದಾನ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗತ್ತೆ. ಇಷ್ಟು ದಿನ ಈ ಉಗ್ರವಾದ ಪಾಪ ಅವರಿಗೆ ಎಜುಕೇಷನ್ ಇಲ್ಲದೆ ಹಾಗೆ ಆಗ್ತಾ ಇರುವಂಥದ್ದು. ಪಾಪ ಅವರಿಗೆ ಎಜುಕೇಷನ್ ಸಿಕ್ಕಿಬಿಟ್ಟಿದ್ರೆ ಅವ್ರು ಈ ಹಂತಕ್ಕೆಲ್ಲ ಹೋಗ್ತಾ ಇರಲಿಲ್ಲ, ಈ ರೀತಿ ಮಾಡ್ತಾ ಇರಲಿಲ್ಲ ಅಂತ ಯಾರೆಲ್ಲ
ಅಂಥವರ ಪರ ವಹಿಸ್ಕೊಂಡು ಬರ್ತಾ ಇದ್ದಾರಲ್ವಾ, ಅಥವಾ ಬರ್ತಾ ಇದ್ರಲ್ವಾ, ಅವರೆಲ್ಲರೂ ಕೂಡ ಒಂದು ಬಾರಿ ಕಿವಿ ಕೊಟ್ಟು ಕೇಳಬೇಕು. ಜುಬೇರ್ ಅನ್ಸಾರಿ ಒಬ್ಬ ಸೈನ್ಸ್ ಗ್ರಾಜ್ಯುಯೇಟ್. ಏನ್ ಹೇಳಿ? ಸೈನ್ಸ್ ಗ್ರಾಜ್ಯುಯೇಟ್. ಅದೊಂದು ಕೋಚಿಂಗ್ ಸೆಂಟರ್ ಅಲ್ಲಿ ಆನ್ಲೈನ್ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದ. ಅಂದ್ರೆ ಆತ ಶಿಕ್ಷಕನಾಗಿದ್ದ. ಇದು ಎಷ್ಟು ಗಂಭೀರ ವಿಚಾರ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಒಬ್ಬ ಓದ್ಕೊಂಡಿರುವಂತಹ ವ್ಯಕ್ತಿ, ಸೈನ್ಸ್ ಗ್ರಾಜ್ಯುಯೇಟ್, ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡ್ತಾ ಇದ್ದಂಥವನು. ಆದ್ರೆ ಅಷ್ಟೆಲ್ಲ ಆಗಿ ಆತನ ಆಲೋಚನೆಗಳು ಹೇಗಿದ್ವು ಅಂತಂದ್ರೆ ಹಿಂದೂಗಳ ಧರ್ಮವನ್ನ ಕೇಳಿ ಕೊಲ್ಲೋವರೆಗೂ. ಏನಿದು? 2000ದಿಂದ 2020ರವರೆಗೆ ಅಂದ್ರೆ ಸುಮಾರು 20 ವರ್ಷಗಳ ಕಾಲ ಈತ ತನ್ನ ತಂದೆ ತಾಯಿಯ ಜೊತೆಗೆ ಅಮೆರಿಕಾದಲ್ಲಿ ವರ್ಕ್ ಪರ್ಮಿಟ್ ಮುಗಿದ ನಂತರ ಆತ ಮತ್ತೆ ಭಾರತಕ್ಕೆ ಹಿಂದಿರುಗ್ತಾನೆ. ಆಮೇಲೆ ಮುಂಬೈಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಆತ ವಾಸ ಮಾಡ್ತಾ ಇದ್ದಂತೆ. ಮತ್ತೊಂದು ಮಾಹಿತಿ ಪ್ರಕಾರ ಆತನ ಪತ್ನಿ ಅಫ್ಘಾನಿಸ್ತಾನ ಮೂಲದವಳು. ಆದರೆ ಆಕೆ ಆಮೇಲೆ ಆತನನ್ನ ಬಿಟ್ಟು ಮತ್ತೆ ಅಮೆರಿಕಾಗೆ ಹೋಗಿದ್ದಾಳೆ. 2022ರಿಂದ ಜುಬೇರ್ ಅನ್ಸಾರಿ ಈ ಪ್ರದೇಶದಲ್ಲಿ ಒಬ್ಬನೇ ವಾಸ ಮಾಡ್ತಾ ಇದ್ದ. ತನಿಖಾ ಸಂಸ್ಥೆಗಳ ಪ್ರಕಾರ ಒಬ್ಬನೇ ವಾಸ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಆತ ಇಂಟರ್ನೆಟ್ ಮೂಲಕ ಮತೀಯ ಆಲೋಚನೆಗಳ ಆ ಒಂದು ಸಂಪರ್ಕಕ್ಕೆ ಬಂದಿದ್ದಾನೆ. ಈ ರೀತಿಯಾದಂತಹ ಆಲೋಚನೆಗಳ ಪ್ರಭಾವದಿಂದ ನಿಧಾನವಾಗಿ ಆತ ಸ್ವತಃ ಒಬ್ಬ ಧಾರ್ಮಿಕ ಅತಿರೇಕಿಯಾಗಿ ಇವತ್ತು ರೂಪುಗೊಂಡಿದ್ದಾನೆ. ಅಂದ್ರೆ ನಾನು ಉಗ್ರ ಆಗಬೇಕನ್ನೋ ರೀತಿಯಾದಂತಹ ಮಾನಸಿಕತೆಗೆ ಆ ವ್ಯಕ್ತಿ ಇವತ್ತು ಬಂದು ನಿಂತಿದ್ದಾನೆ. ನಾನು ಉಗ್ರ ಆಗಬೇಕು, ನಾನು ಐಸಿಸ್ ಜಾಯಿನ್ ಆಗಬೇಕು, ನಾನು ಹಿಂದೂಗಳನ್ನು ಕೊಲ್ಲಬೇಕು, ಇದು ಆತನ ಮೋಟೋ. ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇದರ ಬಗ್ಗೆ ಮಾತಾಡಿ ಜುಬೇರ್ ಅನ್ಸಾರಿ ಒಬ್ಬನೇ ಈ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಥವಾ ಬೇರೆ ಯಾರಾದ್ರೂ ಇದರ ಹಿಂದೆ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಆದರೂ ಈ ಒಂದು ಘಟನೆಯಲ್ಲಿ ನಾವು 2 ಪ್ರಮುಖ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಮೊದಲನೇದು, ಯಾರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಹೊರಗಿಂದ ತಿಳ್ಕೊಳ್ಳುವಂಥದ್ದು ಸುಲಭ ಅಲ್ಲ, ಗೊತ್ತಾಗಲ್ಲ. ಕೆಲವರು ಹೊರಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾರೆ, ಬೇರೆ ಬೇರೆ ಮುಖವಾಡಗಳನ್ನ ಹಾಕೊಂಡು ನಿಮ್ಮ ಮುಂದೆ ಬರುತ್ತಾರೆ. ನಾನು ಸೆಕ್ಯುಲರ್ ಅಂತ ಹೇಳ್ತಾರೆ, ನಾನು ಕೋಮುವಾದದ ವಿರುದ್ಧ ಅಂತ ಹೇಳ್ತಾರೆ. ಆದರೆ ಅಂಥವರ ಆಲೋಚನೆಗಳು ಹೇಗಿರುತ್ತವೆ ಅನ್ನುವಂಥದ್ದು ಏನಾದರೂ ಇಂತಹ ಘಟನೆ ಆದಾಗಲೇ ಗೊತ್ತಾಗಬೇಕು ವಿನಃ ಇಲ್ಲ ಅಂತಂದ್ರೆ ಗೊತ್ತೇ ಆಗಲ್ಲ. ಹೌದಲ್ವೋ? ಹಾಗಾಗಿ ಎಲ್ಲರೂ ಕೂಡ ಯಾವಾಗಲೂ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯ. ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ನೀವು ಯೋಚನೆ ಮಾಡಿ, ಬೆಳಗ್ಗೆ 4 ಗಂಟೆಗೆ ನಡೆದಂತಹ ಘಟನೆ ಇದು. ಎಷ್ಟು? 4 ಗಂಟೆ ಬೆಳಗ್ಗೆ ರಸ್ತೆಯಲ್ಲಿ ನಡೆದಂತಹ ಘಟನೆ. ಏನಿಲ್ಲ, 2 ಸೆಕ್ಯೂರಿಟಿ ಗಾರ್ಡ್ಗಳನ್ನ ಸಾಮಾನ್ಯವಾಗಿ ಬಂದು ಮಾತಾಡಿಸ್ತಾನೆ. ಸಾಮಾನ್ಯವಾಗಿ, ಕ್ಯಾಶುವಲ್ ಆಗಿ. ನೋಡ್ತಾ ಇದ್ದ ಹಾಗೆ ಪರಿಸ್ಥಿತಿ ಹಿಂಸಾತ್ಮಕವಾಗಿ ತಿರುಗುತ್ತೆ. ಏನೋ ಅದು 2 ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆಗೆ ನಡೆದಿದೆ, ಓಕೆ. ಅದೇ ಆ ಜಾಗದಲ್ಲಿ ಸಾಮಾನ್ಯ ನಾಗರಿಕರು ಇದ್ದಿದ್ರೆ, ಅಂದ್ರೆ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಆಗಲಿಲ್ಲ ಅಥವಾ ತಮ್ಮನ್ನ ಅದರಿಂದ ಕಾಪಾಡೋದಕ್ಕೆ ಆಗಲ್ಲ ಅಂಥವ್ರು ಯಾರಾದರೂ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಹಾಗಾಗಿ ಯಾವಾಗಲೂ ಕೂಡ ನಾವು ನಮ್ಮ ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರೋಣ. ಬಟ್ ನನಗೆ ಇಷ್ಟೆಲ್ಲ ಆಗುವಾಗ ಯಾವಾಗಲೂ ಬಹಳ ಆಶ್ಚರ್ಯ ಅಂತ ಅನ್ನಿಸಿಬಿಡುವಂಥದ್ದು, ಪ್ರತಿದಿನ ನಾನು ಸೆಕ್ಯುಲರ್, ನಾನು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ, ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಮಾತಾಡ್ತೀನಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ಸಲುವಾಗಿ ಎಲ್ಲವನ್ನ ಮಾಡ್ತೀನಿ, ನಾನು ಕೋಮುವಾದದ ವಿರುದ್ಧ, ಹೀಗೆಲ್ಲ ಯಾರೆಲ್ಲ ಹೇಳ್ತಾರಲ್ವಾ, ಅವರೆಲ್ಲರೂ ಕೂಡ ಇಂತಹ ವಿಚಾರಗಳು ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಅನ್ನುವಂಥದ್ದು ನನಗೆ ಅರ್ಥನೇ ಆಗಲ್ಲ. TCS ವಿಚಾರ ಬಂತು, ಆ ಸೆಕ್ಯುಲರ್ ಅಂತ ಹೇಳುವಂಥವ್ರು, ಕೋಮುವಾದದ ವಿರುದ್ಧ ಅಂತ ಹೇಳುವಂಥವ್ರು ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಈ ವಿಚಾರ, ಇಂಥ ಬಹಳಷ್ಟು ವಿಚಾರಗಳು ಪ್ರತಿದಿನ ಬರುತ್ತಾ ಇರುತ್ತೆ, ಆದರೆ ಅವುಗಳ ಬಗ್ಗೆ ಯಾವತ್ತೂ ಕೂಡ ಧ್ವನಿಯನ್ನ ಎತ್ತಲ್ಲ. ಯಾಕೆ? ಇದು ನನಗೆ ಉತ್ತರ ಸಿಗದಂಥ ಒಂದು ಪ್ರಶ್ನೆಯಾಗಿ ಬಹಳ ಕಾಲದಿಂದ ಉಳ್ಕೊಂಡಿದೆ. ನಿಮಗೇನಾದರೂ ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.